ಶಿಕ್ಷಕರೇ ನರೇಂದ್ರ ಮೋದಿ ವಿದ್ಯಾರ್ಥಿ ವಿರೋಧಿ ಮೋದಿ ಸರ್ಕಾರ ಕೇಳಿ ಧಿಕ್ಕಾರ. ವಿದ್ಯಾರ್ಥಿಗಳನ್ನು ಬಲಿ ಪಡೆದ ಮೋದಿ ಸರ್ಕಾರ ಕೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಪ್ರತಿಭಟನೆಗೆ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನ ನಾನು ಇಷ್ಟಪಡ್ತೀನಿ. ಹಾಗೂ ವಿದ್ಯಾರ್ಥಿ ಕಾರಣಕರ್ತರಾದಂತಹ ಮಿನಿಸ್ಟರ್ ಆಫ್ ಎಜುಕೇಶನ್ ಮಾನ್ಯ ಜನರಿತ್ತ ಮಿನಿಸ್ಟರ್ ಆಫ್ ಎಜುಕೇಶನ್ ಧರ್ಮೇಂದ್ರ ಪ್ರಧಾನ್ ಅವರೇ, ನೀವು ಎಫಿಷಿಯನ್ಸಿ ನಿಮ್ಮ ಕೈಲಿ ಆಗ್ತಾ ಇಲ್ಲ. ನೀವು ನಿಮ್ಮ ಆಸ್ತಿ ಕೇಳ್ತಾ ಇಲ್ಲ, ನಾವು ನಿಮ್ಮ ಕಿಡ್ನಿ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದೇನು ನಮಗೆ ಮೋಸ ಆಗಿದೆ, ವಿದ್ಯಾರ್ಥಿ ಯೋಜನೆಗೆ ಮೋಸ ಮಾಡಿದ್ದೀರಾ ನೀವು. ಹಾಗಾಗಿ ನೀವು ರಾಜೀನಾಮೆಯನ್ನು ಕೊಡಬೇಕು. ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಿ. ನಿಮ್ಮ ಲೋಪದೋಷದಿಂದ ಆದಂಥ 20 ವಿದ್ಯಾರ್ಥಿಗಳು ಏನು ಸೂಸೈಡ್ ಮಾಡ್ಕೊಂಡು ನಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಕೇಳ್ತಾ ಇದೀವ. ನಾವು ಯಾರಿಗೋಸ್ಕರ ಕೇಳ್ತಾ ಇರ್ತಕ್ಕಂಥದ್ದು? ವಿದ್ಯಾರ್ಥಿಗಳು, ಯಾವ ವಿದ್ಯಾರ್ಥಿಗಳ ಸುತ್ತ ಇದ್ದಾರೋ ಅವರಿಗೋಸ್ಕರ ನಾವು ಕೇಳ್ತಾ ಇರ್ತಕ್ಕಂಥದ್ದು. ಈ ವಿಷಯಗಳನ್ನು ಕೇಳಿದ್ರೆ ನಮ್ಮನ್ನು ದೇಶದ್ರೋಹಿಗಳು, ನಮ್ಮನ್ನು ದಲಿತಾಯಿಗಳು, ವಿದ್ಯಾರ್ಥಿ ವಿರೋಧಿ ವಿದ್ಯಾರ್ಥಿಗಳೇ ಅಲ್ಲ ಅಂತ ಹೇಳ್ತಕ್ಕಂಥ ಪ್ರವೃತ್ತಿಯನ್ನು ಈ ಸರ್ಕಾರ ಮುಂದುವರಿಸಿದೆ. ಹಾಗಾಗಿ ಇದು ಹೆಚ್ಚು ದಿನ ಮುಂದುವರಿಯಲಿಲ್ಲ. ಇವತ್ತೇನು ಹೋರಾಟ ನಡೀತಿದೆ, ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ SFI ನಿರಂತರವಾಗಿ ಹೋರಾಟ ನಡೀತಿದೆ. ಇದು ಯಾಕೆ ನಡೀತಾ ಇದೆ ಅಂತಂದರೆ, ನೀಟ್ ಅಕ್ರಮ ಏನಿದೆ ಅದು ಧರ್ಮೇಂದ್ರ ಪ್ರಧಾನ್ ಅವರು ಮೂಲ ಕಾರಣ ಅನ್ನುವಂಥದ್ದು ಯಾವುದೇ ರೀತಿಯ ಅನುಮಾನ ಇಲ್ಲ. ಕೇಂದ್ರ ಶಿಕ್ಷಣ ಸಚಿವರಾಗಿ ಬೇಜವಾಬ್ದಾರಿತನವಾಗಿ ಏನು ಇವತ್ತು ನೀಟ್ ಅಕ್ರಮ ನಡೆದಿದೆ, NTA ಸಂಪೂರ್ಣ ಹೊಣೆ ಹೊತ್ತು NTA ರದ್ದು ಮಾಡಬೇಕು ಅನ್ನೋಂಥದ್ದು SFIನ ಮುಖ್ಯ ಉದ್ದೇಶ ಆಗಿದೆ. NTA ರದ್ದಾಗಬೇಕು, ಮೋದಿ ಸರ್ಕಾರ ರಾಜೀನಾಮೆ ಕೊಡಬೇಕು, ಅದ್ರ ಜೊತೆಗೆ ಏನು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಆಗಿದೆ. ಜಂತರ ಮಂತರದಲ್ಲಿ ವಿದ್ಯಾರ್ಥಿಗಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಹಲ್ಲೆಗಳು ಮಾಡ್ತಾ ಅದನ್ನು ನಿಲ್ಲಿಸಬೇಕು. ಇಲ್ಲ ಅಂತಂದರೆ ದೇಶಾದ್ಯಂತ ನಾವು SFI ಮತ್ತು ವಿದ್ಯಾರ್ಥಿ ಸಂಘಟನೆಗಳಿಂದ ಉಗ್ರವಾದಂಥ ಹೋರಾಟ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೀವಿ. ನೀವೇನಾದರೂ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ತಗೊಳ್ಳಿಲ್ಲ, ಮೋದಿ ಸರ್ಕಾರ ಅವರು ಬಂದು ವಿದ್ಯಾರ್ಥಿಗಳಿಗೆ ಮತ್ತು ಜನಸಾಮಾನ್ಯರಿಗೆ ಕ್ಷಮೆ ಕೇಳಿಲ್ಲ ಅಂತಂದರೆ ಮುಂದಿನ ದೊಡ್ಡ ಮಟ್ಟದ ಪರಿಣಾಮ ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು SFI ಇವತ್ತು ಎಚ್ಚರಿಕೆ ಕೊಡ್ತಾ ಇದೆ. ರಮೇಶ್ ಹಾಸನ್, SFI ಹಾಸನ ಜಿಲ್ಲಾ ಕಾರ್ಯದರ್ಶಿ.